ನಮಸ್ಕಾರ ದುನಿಯಾ, ಎಲ್ರಿಗೂ ಬೆಳಗಿನ ಶುಭೋದಯ. ನಾವಿವಾಗ ನೆಲಮಂಗ ಟೋಲ್ ಹತ್ರ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ನಾವು ವಾಟರ್ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ನಾನು ನೋಡಿಲ್ಲ, ಇನ್ಸ್ಟಾಗ್ರಾಮ್ ನೋಡಿಕೊಂಡು ಹೋಗ್ತಾ ಇರೋದು. ಶಿಂಷಾ ಫಾಲ್ಸ್ ಅಂತೆ, ಬೋಚಿಹಳ್ಳಿ ಅಂತ. ಇವಾಗ ಅಲ್ಲಿ ಫಾಲ್ಸ್ಗೆ ಹೋಗ್ತಾ ಇದ್ದೀನಿ. ಬನ್ನಿ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ. ನೋಡಿ ಮೂವ್ ಆಗೋಣ ಅಂತಿದ್ದಂಗೆ ಹಿಂಗೆ ಅಡ್ಡ ಬರ್ತಾರೆ. ಬೇಕಣ್ಣ, ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಚಲೋ ಆಂಟಿ, ಚಲೋ ಆಂಟಿ. ಸೀರೆ ಹಾಕೊಂಡು ಯಾಕೆ ಹಿಂಗೆ ಎಡ್ಡ ಬರ್ತೀರಾ? ಕಾಲ್ಮಿ ಮ್ಯಾಮ್ ಮೇಡಮ್. ಹೆಂಗಸ ಹತ್ರ ಹೇಗ್ ಮಾತಾಡ್ಬೇಕು ಗೊತ್ತಾಗಲ್ಲ. ಗಿವ್ ರೆಸ್ಪೆಕ್ಟ್, ಟೇಕ್ ರೆಸ್ಪೆಕ್ಟ್, ಮೈಂಡ್ ಇಟ್. ಇಲ್ಲಿಂದ 1.5 ಅವರ್ ತೋರಿಸ್ತಾ ಇದೆ. ಒಂದು 80 ಕಿಲೋಮೀಟರ್ ಇದೆ. 1.5 ಅವರ್ 80 ಕಿಲೋಮೀಟರು. ನಾವು ಎಷ್ಟು ನಿಮಿಷದಲ್ಲಿ ಹೋಗ್ತೀವಿ ಏನು ಎತ್ತ ಅಂತ ಹೋದ್ಮೇಲೆ ನಮಗೆ ಗೊತ್ತಾಗೋದು. ಬನ್ನಿ, ಇವಾಗ ಗಾಳಿ ಸರಿಯಾಗಿ ಹೊಡಿತಾ ಇದೆ ಮಗಕ್ಕೆ. ಹೆಲ್ಮೆಟ್ ಹಾಕೊಂಡು ಫುಲ್ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇರೋದೆ. ಬಂದೋ ಇನ್ನೇನು ಹತ್ರ ಬಂದೋ. ಇದೇನು 600 ಮೀಟ್ರ್ ಐತೆ ಅಷ್ಟೇ. ಮೇನ್ ರೋಡಿಂದ 600 ಮೀಟ್ರು, ಸ್ವಲ್ಪ ಮಣ್ ರೋಡು. ಎಷ್ಟು ಕಿಲೋಮೀಟರ್ ಐತೆ ಇಲ್ಲಿಂದ? 115 ಕಿಲೋಮೀಟರ್ ಐತೆ ನಮ್ಮ ಮನೆಯಿಂದ ಇಲ್ಲಿಗೆ. ಟಡನ್ ಟಡನ್, ನಮ್ಮ ಜಾಗ ತೋರಿಸ್ತೀನಿ ಬಾ. ಒನ್ ಡೇ ಟ್ರಿಪ್ಪು ಬರೋದಕ್ಕೆ ಸೂಪರಾಗಿ ಐತೆ ಫಾಲ್ಸು. ನೋಡ್ರಿ, ಆರಾಮಾಗಿ ಬಂದು ಎಂಜಾಯ್ ಮಾಡಿಕೊಂಡು ನೀರಲ್ಲಿ ಆಟ ಆಡ್ಕೊಂಡು ಹೋಗೋರಿಗೆ ಒಳ್ಳೆ ಜಾಗ, ಮಸ್ತಾಗೈತೆ ಜಾಗ. ಗಾಯ್ಸ್, ನಮ್ಮ ಜಾಗಕ್ಕೆ ಬಂದಿದ್ದೀವಿ. ಇದೇನೇ ಬೋಚಿಹಳ್ಳಿ ವಾಟರ್ ಫಾಲ್ಸು. ಇಲ್ಲಿಗೆ ಬಂದಮೇಲೆ ಏತೇಟ್ಗೆ ಅರ್ಜೆಂಟ್ ಆಗೈತೆ ನನಗೆ. ಏತೇಟ್ಗೆ ಹೋಗ್ಬಿಟ್ಟು ಬರ್ತೀನಿ. ನೀರ ಹತ್ರ ಬಂದಮೇಲೆ ಕೆರೆ ಕಡೆಗೆ ಹೋಗಬೇಕು. ಸೊ ಕೆರೆ ಕಡೆಗೆ ಹೋಗಿ ಬರ್ತೀನಿ. ಒಂದು 5 ನಿಮಿಷದಲ್ಲಿ ವಾಪಸ್ ಬರ್ತೀನಿ. ಸೊ ಗಾಯ್ಸ್ ನೋಡಿ, ಇವಾಗ ಜನ ಎಲ್ಲ ಯಾವ ಥರ ಬರ್ತಾ ಇದ್ದಾರೆ. ಫುಲ್ಲು ಎಲ್ಲ ಬ್ಯಾಚಲ್ಲೇ ಹೆಂಡತಿ ಮಕ್ಕಳನ್ನ ಫುಲ್ ಫ್ಯಾಮಿಲಿನೆಲ್ಲ ಹಾಕೊಂಡು ಜನ ಮರಳೋ ಜಾತ್ರೆ ಮರಳೋ ಅನ್ನೋ ಥರ ಫುಲ್ಲು ಎಲ್ಲ ಇಳೀತಾ ಇದ್ದಾರೆ. ರಜಾ ಬೇರೆ ಇದೆಯಲ್ಲ, ಅದರಿಂದ ಎಲ್ಲ ಬಂದು ಒನ್ ಡೇ ಪಿಕ್ನಿಕ್ ಸ್ಪಾಟ್ನ ಎಂಜಾಯ್ ಮಾಡ್ತಾರೆ. ಸಖತ್ತಾಗಿದೆ ನೀರು ಮಾತ್ರ ಇಲ್ಲಿ. ಅದೇ ಬಿಸಿಲಾಯ್ತಲ್ಲ, ಬಿಸಿಲಾದ್ಮೇಲೆ ಎಲ್ಲ. ಸೊ ಗಾಯ್ಸ್, ಇವಾಗ ನೋಡಿ ಮೀನು ಹಿಡಿಯೋಕೆ ಹೋಗ್ತಾ ಇದೀವಿ ನಾವು. ಇವಾಗ ಮೀನು ಎಷ್ಟು kg ಮೀನು ಹಿಡಿತೀವಿ ನೋಡೋಣ ಬನ್ನಿ. ಇವಾಗ ನಾವು ಬಲೆ ಹಾಕಿ ಮೀನು ಹಿಡಿಯೋಂಥದ್ದು. ಇವಾಗ ಚಪ್ಪಲಿ ಹಾಕೊಂಡಿದ್ದೀರಾ ನೀವು? ಏನಾದರೂ ಚುಸ್ತವೆ ಅಂತ. ನೀರು ದಾಟ್ಕೊಂಡು ಹೋಗ್ಬೇಕು ಈ ಥರ. ಇವಾಗ ಆ ಬಲೆಯಲ್ಲಿ ಹಿಂಗೆ ಎಳ್ಕೊಂಬರೋದು ಆ ಕಡೆಯಿಂದ. ಹಾಂ, ಎಳ್ಕೊಂಬರೋದು. ಹಾಂ ಹಾಂ ಹಾಂ, ದಾಟ್ಕೊಂಡು ಎಳ್ಕೊಂಬರೋದು ಆ ಥರ. ಓ, ಜಾರ್ತದೆ. ಹಾಂ ಹಾಂ, ಹೌದೌದು, ಸಕ್ಕತ್ತಪ್ಪ. ಸ್ವಲ್ಪ ಪಾಚಿ ಕಟ್ಟಿದಾಗ ಐತಲ್ಲ, ಜಾರುತ್ತೆ ನೀರು. ಆಳ ಐತೆ, ಪರ ಇಲ್ಲ. ಇಲ್ಲ ಇಳ್ದೇ ಇಲ್ಲ, ನಾನು ಇಳ್ದೇ ಇಲ್ಲ. ಬನ್ನಿ, ಇವಾಗ ಹೋಗ್ತಾ ಇದ್ದೀವಿ ಇವಾಗ ವಾಟರ್ ಫಾಲ್ಸಲ್ಲಿ. ಮೀನುಗಳೆಲ್ಲ ಈಗಲ್ತಾ ಇದ್ದೋ ಇಲ್ಲಿ ಎಷ್ಟೊಂದು. ಇಲ್ಲ, ಯಾವ ಮೀನು ಆಚೆ ಹೋಗ್ಲಿಲ್ಲ. ಸೊ ಗಾಯ್ಸ್ ನೋಡಿ, ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಮೀನು ಹಿಡಿಯೋಕ್ಕೆ. ಹಳೆ ಟೆಕ್ನಿಕ್ಕು, ಊರುಗಳಲ್ಲಿ ಮೀನು ಹಿಡಿಯೋ ಟೆಕ್ನಿಕ್ಕು ಇದೆಲ್ಲ. ಯು ಶೇಪ್ ಕಟ್ಕೊಬಿಟ್ಟು ಒಣ್ಣ ಕಾಲಿಕ್ಕೆ ಬರಲ್ಲ, ಹಂಗೆ ಕೆಳಗಡೆ ಹೋಗ್ಬಿಟ್ಟಿರ್ತದೆ. ಕಾಲ ಒಳಗಡೆ ಹೋಯ್ತು, ಒಂದು ಕಾಲು ಎತ್ತಿಕೊಂಡು ಒಂದು ಕಾಲು ಎತ್ತಿಕೊಂಡು ಎಳ್ಕೊಂಡು ಹಿಂಗೆ ಬರ್ತಾ ಇರಬೇಕು. ಹಂಗೆ ಬರ್ಬೇಕು ಏಕನು. ಹಾಂ, ಮೇಲ್ಗಡೆ ಅದನ್ನ ಯಾಕೆ ಎತ್ತಿಟ್ಕೊಂಡಿದೀವಿ ಅಂತಂದ್ರೆ ಅದು ಮೀನು ಎಗ್ರುಬಿಡುತ್ತೆ. ಮೀನು ಎಗ್ರುಬಿಡುತ್ತೆ, ಒಳಗಡೆ ಬರುತ್ತೆ ಅಂತ. ಆಚೆ ಎಗ್ರುತ್ತೆ ಅಂತ, ಆಚೆ ಹೋದ್ರೆ ಸಿಗಲ್ಲ ಅಂತ. ಅದಕ್ಕೆ ಅದನ್ನ ಆಚೆ ಹಿಂಗೆ ಎತ್ತಿಟ್ಕೊಂಡ್ರೆ ಎಗ್ರಲ್ಲ. ಕೆಳಗಡೆ ಎಡೆಮೆಟೆ ಕಟ್ಬಿಟ್ಟು ಅದು ಸ್ವಲ್ಪ ಅದಕ್ಕೆ ಎಡೆಮೆಟೆ ಕಟ್ಟಿರ್ತೀವಿ ವಿ ಶೇಪಲ್ಲಿ. ವಿ ಶೇಪ್ ಕಾಮನೆ ತಿಂತಾರ ಅದನ್ನ ಅದೇ ಥರನೇ ಇದು ತೊಟ್ಟಿನೂ ಇರೋದು ಹಂಗೇನೆ. ಅದು ಹಂಗೆ ಎಳ್ಕೊಂಡು ಅವ್ರು ಒಂದು ಮೀನು ತಪ್ಪಿಸ್ಕೊಳ್ಳಲ್ಲ. ಎಲ್ಲ ಬರ್ತವೆ ಒಳಗಡೆ. ಅದ್ರೊಳಗಡೆ ಬರ್ ಸ್ಟಾರ್ಟ್ ಆಗುತ್ತೆ. ನಾವು ಹೋದ ಲಾಸ್ಟ್ ಎಂಡಲ್ಲಿ ಎತ್ಕೊಳ್ಳೋದು ಮೇಲಕ್ಕೆ, ಹಿಂಗೆ ಎತ್ಬಿಟ್ಟು ಹಿಂಗೆ ಎತ್ಕೊಳ್ಳೋದು.
ಆಗ್ತವೆ ಆಚೆ ಹೋಗ್ತಾ ಇರ್ತದೆ ಬರ್ತಾ ಇರ್ತದೆ. ಸಣ್ಣದ್ರಿಂದನೂ ತುಂಬಾ ಅಲ್ಲಿ 20-25 ವರ್ಷದಿಂದನೂ ಹಿಂಗೆ ಮೀನು ಹಿಡಿಯೋದು. ಮೀನು ಹಿಡಿಯೋದು ನಾವು ಅವಾಗ ಕ್ವಿಂಟಲ್ ಗಟ್ಟಲೆ ಈಗ 20-30 ಚೀಲ ಹಿಡಿಯುವ ಟೆಂಪೋದಲ್ಲಿ ಕಳ್ಸಿವೋ. ಅವಾಗ ತುಂಬಾ ಮೀನು ಸಿಗೋದು. ಅಂದ್ರೆ ಅಲ್ಲಿ ಮಾರ್ಕನಹಳ್ಳಿಯಿಂದ ಇದು ಆಪೋಸಿಟ್ ಬರೋದು. ನೀರಿಗೆ ಇರುತ್ತೋ ನೀರು ಹರಿತದಲ್ಲ ಅದಕ್ಕೆ ಆಪೋಸಿಟ್ ಬರೋದು. ಇದ್ರಿಂದ ಕೆಳಗಡೆ ಹೋಗಲ್ಲ, ಆಪೋಸಿಟ್ ಬರುತ್ತೆ. ಮಾರ್ಕನಹಳ್ಳಿಯಿಂದನೂ ಬರುತ್ತೆ, ಮಾರ್ಕನಹಳ್ಳಿಯಿಂದ ಇಲ್ಲಿ ಬರುತ್ತೆ. ಬಟ್ ಇವಾಗ ಮೊದಲು ತುಂಬ ಬರ್ತಾ ಇತ್ತು. ಕೈಲಿ ಯಾರಾದ್ರೂ ಬಂದು ಕೈಲಿ ಹಿಡ್ಕೊಂಡ್ರು 2-2 kg 3-3 kg ಹಿಡ್ಕೊಂಡು ಹೋಗೋದು. ಈಗ ಯಾವಾಗ ಕೆಳಗಡೆ ಈ ಥರ ಡ್ಯಾಮ್ಗಳನ್ನೆಲ್ಲ ಕಟ್ಬಿಟ್ಟು ಅಲ್ಲಲ್ಲೇ ನಿಂತ್ಕೊಬಿಟ್ಟು ಅಲ್ಲೇ ಸ್ಟಾಪ್ ಆಗ್ಬಿಟ್ಟು ಇಲ್ಲಿ ಬರ್ತಾ ಇಲ್ಲ. ಇಲ್ಲಾಂದ್ರೆ ಇಲ್ಲೆಲ್ಲ ಫುಲ್ ಮೀನು ಓಡಾಡ್ತಾ ಇರೋವು. ಅಷ್ಟು ಮೀನು ಬರುತ್ತೆ ಸಖತ್ತಾಗಿ. ಮಾರ್ಕನಹಳ್ಳಿಗೆ ಈ ಹೇಮಾವತಿ ನದಿ, ಕಿಂಚಾ ನದಿ ಈಗ ಸಂದಿಗೆ ಹಿಂಗೆ ಹೋಗ್ಬಿಟ್ರೆ ಹೋಗಲ್ಲ. ಅದಕ್ಕೆ ಸಿಮೆಂಟ್ ಇದಕ್ಕೆ ಏನಾಯ್ತಲ್ಲ ಎಡಮೆಟೆಗೆ ಕೆಳಗಡೆನೂ ಕಾರ್ಡ್ ಕೊಟ್ಟಿದ್ದೀವಿ. ಪ್ಲಾಸ್ಟಿಕ್ ಚೀಲಗಳು ಏಕನು ಹಂಗೇನೆ ಎಡಮೆಟೆಗೆಲ್ಲ ಕೊಟ್ಕೊಂಡು ಏಡಿಕಾಯಿ ಬಂದೇ ಬಿಟ್ಟು ಏಡಿಕಾಯಿ ಹಿಡಿದೇ ಬಿಟ್ರೆ ಕಚ್ಚಲ್ವಾ ಅದು? ಕಚ್ಚುತ್ತೆ. ಅದಂದ್ರೆ ನಮ್ಮ ಗಾಳಿ ರೂಢಿ ಆಗ್ಬಿಟ್ಟೈತೆ ಅದು. ಹಿಂಗೆ ಏಡಿಕಾಯಿ ಅಂತ ಸಾಕಾಗುತ್ತೆ. ಏಡಿಕಾಯಿ ಬಿದ್ದೇ ಬಿಡ್ತು ಆಗ್ಲೇ. ಒಂದೊಂದ್ಸಲ ಹಿಂಗೆ ಇಲ್ಲೇ ಸಿಕ್ಬಿಡ್ತಾವೆ ಇಟ್ಕೊಂಡ್ಬಿಡ್ತೀವಿ ಮೀನ. ಅದು ಚೀಲ ರೆಡಿ ಮಾಡ್ಕೊಂಡು ಹಾಕೊಂಡ್ಬಿಡೋದು ಹಂಗೆ ಹೊರಗಡೆ ಹಾಕೊಂಡ್ಬಿಡ್ತೀವಿ ಸಿಕ್ತಂಗೆ. ಈ ಬಲೆನ ಹಂಗೆ ಇಟ್ಕೊಂಡಿರ್ತೀವಿ. ಇದೇನ ಆಚೆ ನೆಗ್ಕೊಂಡ್ರೆ ಬಲೆ ಹಾಕ್ಬಿಟ್ರೆ ಸಿಕ್ಬಿಡ್ತದೆ. ಅಂದ್ರೆ ಮೀನ್ ಕೈ ಹಿಡ್ಕೊಳಕ್ಕಾಗಲ್ವಲ್ಲ, ಬಲೆ ಹಾಕಿ ಕೈ ಕೊಡ್ತೀವಿ. ಏನಾದ್ರು ನೆಗ್ಕೊಂಡು ಅದ್ರ ಮೇಲೆ ಹಾಕೊಂಡ್ಬಿಡೋದು. ಆ ಥರ ಮಾಡ್ಕೊತೀವಿ. ನಮ್ಮ ತಾಯಿ ನಮ್ಮ ಮನೆಯಲ್ಲಿ ಎಲ್ಲರೂ ಇದೆ, ಮಕ್ಕಳುಗಳೆಲ್ಲ ಬಂದು ಹಿಡಿತೀವಿ. ಇದು ಶಿಂಷಾ ನದಿ ಅಂತ ಮೀನಿಗೆ ಅಂದ್ರೆ ಈಜಾಡ್ಲಿಕ್ಕೆಲ್ಲ ತುಂಬಾ ಫೇಮಸ್. ಬಲೆ ಹಾಕ್ತವ್ರೆ ಇವಾಗ. ಇನ್ನೇನು ನೋಡಿ, ಇವಾಗ ಬಲೆ ಹಾಕಿ ಇಲ್ಲಿ ಲಾಕ್ ಮಾಡೋದು. ಇಲ್ಲಿಂದ ಇಷ್ಟು ಬಲೆ ಹಾಕ್ಕೊಂಡು ಅಲ್ಲಿಂದ ತಗೊಬಂದಿರೋ ಮೀನುಗಳನ್ನೆಲ್ಲ ಇವಾಗ ಇಲ್ಲಿ ಲಾಕ್ ಮಾಡೋದು. ಕಣ್ಣು ಹೆಂಗೈತೆ ಇದಕ್ಕೆ? ಹಿಂಗ ಕಣ್ಣು ಹಿಂಗೆ ಗುರಾಯಿಸ್ಬೇಡ. ಕಣ್ಣು ಕೆಳಗೆ ಹಾಕುಂತೆಲ್ಲ ಅಂದ್ರೆ ಊಟ್ತಾನೆ ಬಂದಿರೋ ಲುಕ್ ಇದು. ಕುಯ್ದ್ರು ಕಣ್ ಕೆಳಗೆ ಹಾಕಲ್ಲ. ಅದು ಕಣ್ಣದು ಎಲ್ಲ ಸಿಗಾಕಂಡ ಮೀನು. ತಗೊಂಡಿದ್ದೀನಿ ಇಲ್ಲ ಕಚ್ಕೊಂಡ್ಬಿಟ್ಟೈತೆ. ಕಚ್ಕೊಂಡವೆ. ಹೊಡಿಯೋಣ ತಲೆ ಮೇಲೆ ಹೊಡೀರಿ. ದೊಡ್ಡವು ಕಾಲೆಲ್ಲ ಹಂಗೆ ಅದ್ಬೇಕಾ? ದಪ್ಪದ ಬಂತು ಕಾಲೆಲ್ಲ ಒಳ್ಳೆ ಕಾಲು ಬಂತು. ಸಿಕ್ಕೊಳ್ರಿ. ಇದೇ ಮೀನು, ಮೀಸೆ ಮೀನು. ಓ ಚೆನ್ನಾಗಿ 1 kg ಅದಾ? 1 kg ಮೀನು, ಮೀಸೆ ಮೀನು. ಹೌದಾ? ಹೊಡೆದು ಸಾಯಲ್ಲ, ಕುಟ್ಲಕ್ಕೂ ಇದು ಹೊಡಿಬೇಕು ಮೂತಿಗೆ. ಮಾರ್ಕ ಬರ್ತಾರಲ್ಲ ಇದೆ ಅಲ್ವಾ? ಕಚ್ಬಿಟ್ಟೈತಾ ಇಲ್ಲ? ಓ ಫ್ರೈ, ತವಾ ಫ್ರೈಗೆ ಮ್ಯಾಲೆ ಗೋಡೆ ಮಡ್ಡೆಲ್ಲೇ ಇಟ್ಕೊಳ್ತಾರೆ. ಹಿಂಗೆ ಗೋಡೆಗೆ ಹೊಡೆದ್ಬಿಟ್ಟು ಎಲ್ಲ ಮೀನು ಒಳಗಡೆನೆ ಲಾಕ್ ಆಗ್ತಾ ಇದೆ. ಈ ಥರ ಆ ಕಡೆ ಡಿಸ್ಟರ್ಬ್ ಮಾಡಿಬಿಟ್ಟು ಮೀನುಗಳು ಒಳಗಡೆ ಬರ್ತಾರೆ. ಒಳಗಡೆ ಕೊಡಿಸ್ತಾರೆ ಅದೆಲ್ಲ. ಎತ್ರಿ ಬಂತು ನೋಡ್ರಿ. ಒಳ್ಳೆ ಫಿಶಿಂಗ್ ಆಗಿದೆ ಇವಾಗ. ನಮಗೆ ಒಳ್ಳೆ ಬೇಟೆ ಆಗೈತೆ. ಒಂದು 2 kg ಮೀನು ಮೇಲೆ ಆಗೈತೆ. 2-3 kg ಮೀನು. ಸೊ ಗಾಯ್ಸ್, ಇವಾಗ ಎಷ್ಟು kg ಮೀನು ಹಿಡಿದಿದ್ದೀವಿ ಅಂತ ನಿಮ್ಗೆ ಗೊತ್ತಾಗಬೇಕು ಅಂದರೆ ಪಾರ್ಟ್ 2ಗೋಸ್ಕರ ವೆಯ್ಟ್ ಮಾಡಿ. ಪಾರ್ಟ್ 2 ಅಲ್ಲಿ ನಿಮಗೆ ಎಷ್ಟು kg ಮೀನು ಹಿಡಿದೀವಿ ಅಂತ ತೋರಿಸ್ಕೊಡ್ತೀನಿ ನೋಡಿ. ಫ್ಯಾಮಿಲಿಯವರೆಲ್ಲ ಆಟ ಆಡೋಕ್ಕೆ ಸಾಕಾಯ್ತು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.